ಹಳ್ಳಿಗಳು ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆದಂತ ಹೇಳಿ ಏನು ಗಾಂಧೀಜಿಯವರ ಕನಸಾಗಿತ್ತು. ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಪ್ರತಿ ಹಳ್ಳಿಯನ್ನ ಅಭಿವೃದ್ಧಿ ಮಾಡೋಕೆ ಎಲ್ಲ ರೀತಿಯನ್ನ ಪ್ಲಾನ್ ಮಾಡ್ಕೊಳ್ಳಾಗಿತ್ತು. ಆದ್ರೆ ಆ ಹಳ್ಳಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅದು ಶ್ರೀಮಂತರ ಜೇಬು ತುಂಬಿಸುವ ಹಣ ಆಗ್ತಾ ಇದೆ ಅನ್ನೋ ಒಂದು ಸ್ಪಷ್ಟ ಉದಾಹರಣೆಗೆ ಸದ್ಯ ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದಾಗಿನಕಟ್ಟೆ ಗ್ರಾಮದಲ್ಲಿದ್ದೀವಿ. ಈ ರಸ್ತೆ ಕಾಮಗಾರಿ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ನರೇಗಾದಲ್ಲಿ ಏನು ಕಾಮಗಾರಿಯನ್ನ ಮಾಡಲಾಗ್ತಾ ಇತ್ತು, ಆ ಕಾಮಗಾರಿ ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡದೆ ಹಣ ಬಿಡುಗಡೆ ಮಾಡಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು ಅಂತ ಹೇಳಿ ಗ್ರಾಮಸ್ಥರು ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರೆ, ಮತ್ತು ಈ ಬಗ್ಗೆ ಒಂದು ದೂರನ್ನ ಕೊಟ್ಟ ನಂತರ ಅಂದ್ರೆ ಸುಮಾರು 1,57,00,000 ಹಣದ ಬಿಲ್ ಅನ್ನ ಬಿಡುಗಡೆ ಮಾಡಕ್ಕೆ ಎಲ್ಲ ರೀತಿಯಾದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈ ವಿಚಾರ ಗ್ರಾಮಸ್ಥರ ಗಮನಕ್ಕೆ ಬರ್ತಾ ಇದ್ದಂತೆ ಒಂದು ದೂರನ್ನ ನೀಡ್ತಾ ಇದ್ದಂತೆ ಈಗ ಏಕಾಏಕಿ ರಸ್ತೆಯನ್ನ, ಇದು ದಾಗಿನಕಟ್ಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಮುಂದಿರುವಂತಹ ರಸ್ತೆ, ಸುಮಾರು 9,96,000 ವೆಚ್ಚದಲ್ಲಿ ಮಾಡ್ತಾ ಇರುವಂತಹ ರಸ್ತೆ ಇದು. ಈಗ ಏಕಾಏಕಿ ರಸ್ತೆ ಕಾಮಗಾರಿಯನ್ನ ಮಾಡೋಕೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದೊಂದೇ ಅಲ್ಲ, ಚರಂಡಿ ಕಾಮಗಾರಿ ಆಗಿರ್ಬೋದು, ಬಾಕ್ಸ್ ಚರಂಡಿ ಆಗಿರ್ಬೋದು, ಈ ರೀತಿಯಾಗಿ ವ್ಯವಸ್ಥಿತವಾಗಿ ಬೇರೆ ಬೇರೆ ಬೋರ್ಡ್ ಗಳನ್ನ ಅಳವಡಿಸಿ ಹಣವನ್ನ ಲಪಟಾಯಿಸುವಂತ ಎಲ್ಲ ರೀತಿಯ ವ್ಯವಸ್ಥಿತ ಪ್ಲಾನ್ ಅನ್ನ ಮಾಡಿಕೊಳ್ಳಾಗಿತ್ತು ಅಂತ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ರೆ. ಇದೇ ರಸ್ತೆಗೆ MLA ಗ್ರಾಂಟು ಜೊತೆಗೆ ಮತ್ತೆ ನರೇಗಾದಲ್ಲಿ ಹಿಂದೆ ಒಂದ್ಸರಿ ಕಾಮಗಾರಿಯನ್ನ ಮಾಡಲಾಗಿತ್ತು. ಈಗ ಮತ್ತೊಂದು ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಪದೇ ಪದೇ ಒಂದೇ ವರ್ಷದಲ್ಲಿ 3 ಕಾಮಗಾರಿಯನ್ನ ಇದೇ ರಸ್ತೆಗೆ ಹಣವನ್ನ ಹಾಕಿ ವ್ಯವಸ್ಥಿತವಾಗಿ ಹಣವನ್ನ ಹೊಡೆಯುವಂತ ಕೆಲಸವನ್ನ ಆಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರು ಇಲ್ಲೇ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ, ಏನೆಲ್ಲ ಅವ್ರ ಊರಲ್ಲಿ ಅಕ್ರಮ ಆಗಿದೆ ಅನ್ನೋ ಬಗ್ಗೆ. ಸರ್, ಇದನ್ನ ಎಷ್ಟು ಹಣ, ಏನೇನು ಕಾಮಗಾರಿಗೆ ವೆಚ್ಚ ಮಾಡಿ ಹಣವನ್ನ ಅಂದ್ರೆ ಭ್ರಷ್ಟಾಚಾರ ಮಾಡಿರುವಂತದ್ದು, ಏನು ಆರೋಪ ತಮ್ದು ಅಂತ? ಸರ್, ಈಗ ನೀವು ಹೇಳಿದಂಗೆ 1,57,00,000 ರೂಪಾಯಿ ಈಗ ಹಣ ರೆಡಿ ಮಾಡ್ಕೊಂಡಾರ ಸರ್. ಬಿಲ್ ಅನ್ನು ರೆಡಿ ಮಾಡ್ಕೊಂಡಾರೆ, ಕಾಮಗಾರಿ ಆಗಿಲ್ಲ, ಬಿಲ್ ರೆಡಿ ಮಾಡ್ಕೊಂಡಾರೆ. ನೀವು ಹಿಂದ್ಗಡೆ ಅಲೆ NMR ಪೇಮೆಂಟ್ ಆಲ್ರೆಡಿ 14 ಕಾಮಗಾರಿ NMR ಪೇಮೆಂಟ್ ತಗೊಂಡಾರೆ, ಕೆಲಸ ಯಾವ ಆಗಿಲ್ಲ. ಎಷ್ಟು ಹಣದ್ದು? ಸುಮಾರು ಸರ್ ಈಗ 9,96,000 ಐತಿ ವರ್ಕು, 4 ಲಕ್ಷದ ಐತಿ ವರ್ಕು, 5 ಲಕ್ಷದ ಐತಿ. ಈ ಟೈಪ್ ಸುಮಾರು ಒಂದು 17 ಕಾಮಗಾರಿ ಸ್ಪ್ಲಿಟ್ ಮಾಡ್ಕೊಂಡಾರ ಸರ್. 50 ಲಕ್ಷ ಜಾಸ್ತಿ ಸರ್, 50 ಲಕ್ಷಕ್ಕಿಂತ ಜಾಸ್ತಿನೇ ಇದೆ ಸರ್. ಸುಮಾರು ಸರ್ ಈಗ 1,57,00,000 ಈಗ ಸಪ್ಲೈ ಬಿಲ್ ಅಮೌಂಟ್ ಈಗ ಸೇವ್ ಮಾಡ್ಕೊಂಡಾರ ಸರ್. ಆ ಪೂರಕ ದಾಖಲಾತಿ ನಿಮ್ ಕೈ ಕೊಟ್ಟಿದ್ದೀನಿ ಸರ್. ಏನೇನ್ ಮಾಡ್ಕೊಂಡಾರೆ, ಏನೇನ್ ಮಾಡಿದಾರೆ, ಏನೇನ್ ಬಿಡಿದಾರೆ ಅಂತ 1,57,00,000 ರೂಪಾಯಿ ಸಪ್ಲೈ ಬಿಲ್ ಅಮೌಂಟ್ ಕೊಟ್ಟಿದ್ದೀನಿ ಸರ್. ಈಗ ಆಲ್ರೆಡಿ ಹಿಂದೆ 1.25 ಕೋಟಿ NMR ಏನೈತೆ ಸರ್, NMR ಪೇಮೆಂಟ್ ಆಲ್ರೆಡಿ ಆಗಿಬಿಡಿದೆ. ಕಾಮಗಾರಿಗಳು ಯಾವ ಆಗಿಲ್ಲ. PDO ತಮ್ಮ ಎದುರಿಗೆ ಕೇಳಿದೆ ಸರ್. PDO ಸರ್, ಕಾಮಗಾರಿ ಆಗದಲ್ಲೇ NMR ಪೇಮೆಂಟ್ ಮಾಡಬಹುದಾ ಅಂತ ಕ್ವಶನ್ ಮಾಡಿದೆ ನಾನು, ನಿಮ್ಮ ಎದುರಿಗೆ ಮಾಡಿದೆ. ಅವ್ರೇನಂದ್ರು, ಕಾಮಗಾರಿ ಆಗದಲ್ಲೇ NMR ಪೇಮೆಂಟ್ ಮಾಡಕ್ ಬರಲ್ಲ ಅಂತ ಅಂದ್ರು ಸರ್. ನಿಮ್ಮ ಎದುರಿಗೆ ಒಪ್ಕೊಂಡ್ರು. ಹಣ ಇಲ್ಲೋಯ್ತು? ಹಣ ಅವರು ಬಿಡಿಸ್ಕೊಂಡಾರ ಸರ್. ಈಗೇನು ಕೆಲವು ಅಧಿಕಾರಿಗಳು ಕಾಂಟ್ರಾಕ್ಟ್ ಮಾಡಿರೋರು ಅವರೆಲ್ಲ ಬಿಡಿಸ್ಕೊಂಡಾರ ಸರ್ ಅಮೌಂಟ್. ಈಗ ಏನ್ ಮಾಡ್ತಾರ ಅಂತಂದ್ರೆ ಸರ್, ಈಗ ರೈತರು ಕೂಲಿ ಕಾರ್ಮಿಕರಿಗೆ ಹಾಕ್ತಾರೆ ಸರ್. ಈಗ 2,000 ರೂಪಾಯಿ ಅದು ಕೂಲಿ ಕಾರ್ಮಿಕ ಹಾಕಿದ್ರು ಅಂದ್ರೆ 1,000 ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡ್ತಾರೆ, 1,000 ರೂಪಾಯಿ ಅಧಿಕಾರಿಗಳು ಪ್ಲಸ್ ಕೆಲಸ ಮಾಡಿರೋ ಅಂತ ಹಂಚ್ಕೊಂತಾರ ಸರ್. ಈ ತರ ವ್ಯವಸ್ಥೆ ಮಾಡ್ಕೊಂಡಾರ ಸರ್. ಈಗ ಏನಾಗ್ಬೇಕಂತೀರಿ? ಈಗ ಏನಿಲ್ಲ ಸರ್, ಸಮಗ್ರ ತನಿಖೆ ಮಾಡ್ರಿ, ಕೆಲಸ ಆಗಿದಾವ ನಿಮ್ ಕಣ್ ಮುಂದೆ ನೋಡ್ರಿ, ಕೆಲಸ ಆಗಿದಾವ ನೋಡ್ಕೇಳ್ರಿ, ಕೆಲಸ ಆಗಿರೋಕೆ ಅಮೌಂಟ್ ಬಿಡುಗಡೆ ಮಾಡ್ರಿ, ಕೆಲಸ ಆಗ್ಲಿಕ್ಕೆ ಸರ್ಕಾರಕ್ಕೆ ಏನು ಸಂದಾಯ ಮಾಡ್ಬೇಕ ಹಣ ಸಂದಾಯ ಮಾಡಿಸ್ ವಾಪಸ್ ಸಂದಾಯ ಮಾಡಿಸ್. ಇನ್ನೊಬ್ರು ಇದಾರೆ ಗ್ರಾಮಸ್ಥರು, ಏನ್ ಹೇಳ್ತಾರೆ ಅಂತ. ಸರ್, ಒಂದೇ ಕಾಮಗಾರಿಗೆ 3 ಬಿಲ್ ತೆಗಿದಾರಂತೆ, ತಮ್ಮ ಗಮನಕ್ಕೆ ಬಂದಿರಲ್ವಾ ಅಥವಾ ಗ್ರಾಮಸ್ಥರ ಗಮನಕ್ಕೆ ಬಂದಿರಲ್ವಾ, ಹೇಗಾಯ್ತು ಇದೆಲ್ಲ? ಈ ಏನ್ ದೇವಸ್ಥಾನ ಮುಂದೆ ಆಗಿರ್ತಕ್ಕಂಥ ರೋಡ್ ಇದೆಯಲ್ಲ, ಈ ರೋಡ್ಗೆ ಸುಮಾರು 2 ವರ್ಷದೊಳಗೆ 3 ಬಾರಿ ಬಿಲ್ ತೆಗಿತಿದಾರೆ. ಈಗ 2 ಬಾರಿ ಬಿಲ್ ಅಲ್ಲೇ ತಗೊಂಡಿದ್ದಾರೆ. MLA ವರ್ಕ್ ಅಲ್ಲಿ ಈ ರೋಡ್ಗೆ ಕೆಲಸ ಮಾಡಿ MLA ವರ್ಕ್ ಅಲ್ಲಿ ಅಲ್ಲೇ ಒಂದು ಬಿಲ್ ತಗೊಂಡಿದ್ದಾರೆ. ನೆಕ್ಸ್ಟ್ NRG ವರ್ಕ್ ಅಲ್ಲೇ 2 ಬಿಲ್ ತಗೊಳಕ್ಕೆ ಇವ್ರು ಅಲ್ಲೇ ಒಂದು ಬಿಲ್ ತಗೊಂಡಿದ್ದಾರೆ. ನೆಕ್ಸ್ಟ್ 3ನೇ ಬಿಲ್ಲಿಗೆ ಮತ್ತೆ ಪ್ರೋಗ್ರೆಸ್ ಅಲ್ಲದಾರೆ ಈ ರೋಡ್ಗೆ. ದಯಮಾಡಿ ಇಂತ ಬೋಗಸ್ ಮಾಡಿ ಕೆಲಸ ಹಣ ತಿಂತಾರ, ಕೆಲಸ ಮಾಡ್ತಾರಲ್ಲ, ಇಂಥವ್ರಿಗೆ ಯಾರಿಗಾಗಿರ್ಲಿ ಕಠಿಣ ಶಿಕ್ಷೆ ಆಗ್ಬೇಕು ಇವ್ರಿಗೆಲ್ಲ ಸರ್ಕಾರದಿಂದ. PDO ಮಧು ಅಂತೇಳಿ PDO ಇದ್ರು. ಆ ಮಧು ಅನ್ನೋರು ಏನ್ ಕೇಳಿದ್ರು, ನಾನು ಬೆಳಗೇರಿ ಇಲ್ಲಿ 2 ಕಡೆ ಇನ್ಚಾರ್ಜ್ ಇದೀನಿ, ನಾನ್ ಬಂದ್ ನೋಡಕ್ಕಾಗಿಲ್ಲಪ್ಪ ಅದನ್ನ ರೋಡ್ ಕೂಡ ಮಾಡ್ತಿದಾರಪ್ಪ, ನೀವು ನೋಡ್ರಿ ಗ್ರಾಮಸ್ಥರು ಅನ್ನೋದು ಯಾರು ಕೇಳಿದ್ರೆ, ಪಾಪ ಗ್ರಾಮಸ್ಥರು ಬಂದು ಅವ್ರ ಹತ್ರ ಎಲ್ಲ ರೆಕಾರ್ಡ್ ಕೇಳಕ್ಕಾಗತ್ತಾ? ಅವ್ರ ಹತ್ರ ಕೊಡ್ತಾರ ಅವರು ಕೆಲಸ ಮಾಡ್ಸಾರು? ಹೌದಾ? ಜಮೀನ್ ಕೆಲಸ ಮಾಡೋದ್ ಬಿಟ್ಟು ಅವ್ರು ಇಲ್ಲಿ ಇರಕ್ಕಾಗತ್ತಾ? ಈ ತರ ಸಬೂಬ್ ಕೊಡ್ತಾನ ಅವ್ರು PDO. ಆಮೇಲೆ ನವೀನ್ ಅನ್ನೋ ಇಂಜಿನಿಯರ್ ಎಲ್ಲಿ ಸ್ಪಾಟ್ ಅಲ್ಲಿ ಬರಲ್ಲ, ಟೆಕ್ನಿಕಲ್ ಇಂಜಿನಿಯರ್ ಕುಂತತ್ರನೇ ಎಲ್ಲ, ಕುಂತತ್ರನೇ ಏನ್ ಬೇಕು ನೀವು ಮಾಡೋಗ್ರಣ ನಾನು ರೆಡಿ ಮಾಡ್ತೀನಿ ಅಂತ ಕುಂತತ್ರ ರೆಡಿ ಮಾಡಿ ಎಲ್ಲ ಅವರೆಲ್ಲ ಮಿಂಗಲ್ ಆಗಿದಾರ ಸರ್. EO ವಿತ್ ಇಂಜಿನಿಯರ್ ವಿತ್ ಕೆಲಸ ಮಾಡ್ತಕ್ಕಂಥವ್ರು ಬುಕಿಂಗ್ PDO. ಇದಕ್ ಮೇನ್ ನಮ್ಮ ಪಂಚಾಯತಿ ಸುಪ್ರೀಂ PDO ಆದ ನಂತರ ಅಧ್ಯಕ್ಷರು, ಇವ್ರು ಇಬ್ರು ಶಾಮಿಲ್ ಆಗಿ ಈ ತರ ಬೋಗಸ್ ಬಿಲ್ಗಳನ್ನು ತಗೊಂಡಿದ್ದಾರೆ. ದಯಮಾಡಿ
ಈ ಕೂಡಲೇ ಇದನ್ನ ಸರ್ಕಾರ ಎಚ್ಚೆತ್ತು ಇವತ್ತು ಟಿವಿ ನ್ಯೂಸ್ ಒಂದರ ಬಂದಿದ್ದಾರೆ ದಾಂಗಿಟ ಗ್ರಾಮಕ್ಕೆ ನಮ್ಮ ಅಳುಲನ್ನು ಕೇಳ್ಕೊಂಡು ಅವರು ನಮ್ಮ ಗ್ರಾಮಕ್ಕೆ ಧಾವಿಸಿ ಇಷ್ಟೆಲ್ಲ ಎಲ್ಲಾ ರೋಡ್ಗಳನ್ನು ವೀಕ್ಷಣೆ ಅವ್ರ ಸಮ್ಮುಖದಲ್ಲೇ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿ ಇವತ್ತು ನ್ಯೂಸ್ ಕೊಡ್ತಿದ್ದಾರೆ. ದಯಮಾಡಿ ಇಂಥ ನ್ಯೂಸ್ನರು ಎಲ್ಲೆಲ್ಲ ಹಗರಣಗಳು ಆಗ್ತಾವೆ ಇಂಥವನ್ನೆಲ್ಲ ಎತ್ತಿಡ್ದು ಇವತ್ತು ಎಚ್ಚೆತ್ತು. ನಮ್ಮ ಗ್ರಾಮಕ್ಕೆ ಏನಂದ್ರೆ ನಮ್ಮ ಗ್ರಾಮದಲ್ಲಿ ಅನ್ಯಾಯ ಆಗ್ತಕ್ಕಂಥ ದುಡ್ಡು ಯಾವುದೇ ಕಾರಣಕ್ಕೂ ಸರ್ಕಾರ ವಶಪಡಿಸಿಕೊಳ್ಬೇಕು. ದಯಮಾಡಿ ರೈತರಿಗೆ ಓಡಾಡ್ತಕ್ಕಂಥ ರೈತರು ಹೊಲಗಳಿಗೆ ಹೋಗ್ತಕ್ಕಂಥ ರೋಡ್ಗಳನ್ನ ಸ್ಪಷ್ಟವಾಗಿ ಸದೃಢವಾಗಿ ಕೆಲಸ ಮಾಡಿ ಅವ್ರು ಓಡಾಡ್ಲಿಕ್ಕೆ ಒಳ್ಳೇದ್ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರ ಅಳಲು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಗ್ರಾಮದಲ್ಲಿ ಸುಮಾರು ಚರಂಡಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಜೊತೆಗೆ ರಸ್ತೆಯನ್ನ ಮಾಡ್ತೀವಿ ಅಂತ ಹೇಳಿ ವ್ಯವಸ್ಥಿತವಾಗಿ ಈಗಾಗಲೇ 1 ಕೋಟಿಗೆ ಅಧಿಕ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು. ಈಗ ಮತ್ತೆ ಏನು 1,57,00,000 ಕಾಮಗಾರಿ ರೆಡಿ ಇದೆ, ಅದಕ್ಕೂ ಬಿಲ್ ಅನ್ನ ರೆಡಿ ಮಾಡಿದ್ದಾರೆ. ಯಾವಾಗ್ಲಾದ್ರೂ ಹಣ ಬಿಡುಗಡೆ ಆಗ್ಬೋದು. ಆ ಹಣವನ್ನ ತಡೆ ಹಿಡಿಬೇಕು. ಯಾರು ಅಕ್ರಮ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಮತ್ತು ಏನು ಅವರು ಜೇಬನ್ನ ತುಂಬಿಸ್ಕೊಂಡಿರೋ ಹಣ ವಾಪಸ್ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕು, ನಮ್ಮ ಊರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.